75% ಕನ್ನಡ ಭಾಷೆಯನ್ನ ಬಳಸಬೇಕು ಬೋರ್ಡ್ಗಳಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾರಾಯಣಗೌಡರು ಹೇಳಿಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸರ್ ಹೇಳಿ ಸರ್, ಈಗ ಅರೆಸ್ಟ್ ಮಾಡ್ತಾರೆ ಸರ್, ಕಾವೇರಿ ಹೋರಾಟ ವಿಚಾರದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು. ಈಗ ಅರೆಸ್ಟ್ ಮಾಡಕ್ ಬಿಡಲ್ಲ, ನಾನು ಹೊಡ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರೋ ಅಷ್ಟೇ ಕಾರ್ಯಕರ್ತರಲ್ಲ, ಇನ್ನು ಮುಂದೆ ಕಾರ್ಯಕರ್ತರಿದ್ದಾರೆ, ಅವರು ಹೋರಾಟವನ್ನು ಮುಂದುವರಿಸ್ತಾರೆ. ಅಲ್ಲ ಸರ್, ನೀವು ಕನ್ನಡನ ಭಿಕ್ಷೆ ಬೇಡಬೇಕಾ ಇಲ್ಲಿ ಉಳಿಸಿ ಅಂತ? ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಪೊಲೀಸ್ನವ್ರು ಇಟ್ಕೊಂಡು ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ನಾನು ಬಿಡಲ್ಲ. ಮುಂದೆ ಪಾಠ ಕಲಿಸ್ಬೇಕಾಗತ್ತೆ, ಪಾಠ ಕಲಿಸ್ತೀನಿ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನಮ್ಮ ಹೋರಾಟ ಶಾಂತಿ ರೀತಿಯಿಂದ ನಡೆಯುತ್ತೆ, ಜನಜಾಗೃತಿ ಮೂಡಿಸುವಂತ ಹೋರಾಟ. ಹಾಗಾಗಿ ನಮ್ಮ ಹೋರಾಟಕ್ಕೆ ಅವಕಾಶ. ಮಾಲಾಪೇಶದವ್ರ ಸಮಸ್ಯೆ ಏನು ಸರ್? ಈಗ ಮಾಲಾಪೇಶದವರು ಕನ್ನಡವನ್ನು ಹಾಕ್ಬೇಕು. ಈಗ ಕದ್ದು ಮುಚ್ಚಿ ರಾತ್ರಿ ಕನ್ನಡ ಹಾಕಿದ್ದಾರೆ. ಮುಂದೆ ಹಾಕಿರೋ ಕನ್ನಡ ಅಷ್ಟೇ ಅಲ್ಲ, ಒಳಗಡೆಯನ್ನು ಎಲ್ಲ ಶಾಪ್ಗಳಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಹಾಕಬೇಕು. ಸರ್, ಈಗ ನಿಮ್ಮ ಕಾರ್ಯಕರ್ತರೆಲ್ಲ ಹೋರಾಡಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ಬಂದಿಸಿದ್ರೆ ಏನು ಮಾಡ್ತೀರಾ? ಹೋರಾಡಕ್ಕೆ ಯಾರು ಉಳಿದಿರ್ತಾರೆ? ಇನ್ನೂ ಇದ್ದಾರೆ, ಮುಂದೆ ಇನ್ನೂ ಬೆಂಗಳೂರಲ್ಲಿ ಇದ್ದಾರೆ, ಅಲ್ಲಲ್ಲೇ ತಂಡಗಳಿದ್ದಾವೆ, ಅವ್ರು ಹೋರಾಟ ಮುಂದುವರಿಸ್ತಾರೆ. ನೆಲ, ಜಲ, ಭಾಷೆ ಅಂತ ಬಂದಾಗ ಜಲದ ವಿಚಾರವಾಗಿ ಹೋರಾಡಿದ್ರಿ, ಭಾಷೆ ವಿಚಾರದ ಹೋರಾಡಿದ್ರಿ. ಪ್ರಮುಖವಾಗಿ ಇಲ್ಲಿ ಈಗ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಇನ್ನೊಂದು ವಿಚಾರನ ಪ್ರಸ್ತಾಪ ಮಾಡ್ತೀನಿ. ನೆಲದ ವಿಚಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೆರೆಗಳು, ನೆಲಗಳನ್ನ ಅಗದು ಬಗದು ತಾಯಿ ಒಟ್ಲನ್ನ ಮಲಗಿಸ್ತಿದಾರಲ್ಲ ಸರ್, ಕಡಿದು. ಏನ್ ಹೇಳ್ತೀರಾ ಅದಕ್ಕೆ? ಅದನ್ನ ಯಾವಾಗ ಮಾಡ್ತೀರಾ ಪ್ರತಿಭಟನೆ? ನಾನು ಅದನ್ನೂ ಮುಂದಿನ ದಿನಗಳಲ್ಲಿ ಹೋರಾಟ ತಗೋಬೇಕು ಅಂತ ಇದ್ದೀನಿ. ಇವತ್ತು ಕೆಂಪೇಗೌಡರು ಕಟ್ಟಂತ 100 ಕೆರೆಗಳು ಇವತ್ತು ಇಲ್ಲಿ ಬಂದಂತ ಬಿಲ್ಡರ್ಗಳು ನುಂಗಿದ್ದಾರೆ, ರಾಜಕಾಲುವೆಗಳನ್ನು ನುಂಗಿದ್ದಾರೆ, ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೆರೆಯನ್ನು ಉಳಿಸ್ಕೊಳ್ಳುವ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಎಲ್ಲಿ ಗಂಟೆ ಆಗುತ್ತೆ ಈ ಒಂದು ಪ್ರತಿಭಟನೆ ತೀವ್ರತೆ ಯಾವ ರೀತಿ ಇರುತ್ತೆ? ನಾವು ಕಬ್ಬನ್ ಪಾರ್ಕ್ ವರೆಗೂ ಹೋಗ್ತೀವಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಗ್ಯಾರಂಟಿ ಇದೆಯಾ ಹೋಗ್ತೀರಿ ಅಂತ? ಹೋಗ್ತೀನಿ, ಇನ್ನೂ ಗ್ಯಾರಂಟಿ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಇವೆಷ್ಟು ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ಮಾತುಗಳಾಗಿತ್ತು. ಒಂದ್ಸಲ ಅವರ ಕಾರ್ಯಕರ್ತರನ್ನ, ಕೃಷ್ಣ ಅವರೇ, ಒಂದ್ಸಲ ಅವರ ಕಾರ್ಯಕರ್ತರನ್ನ ತಿರುಗಿ ತೋರಿಸಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ ಅಂತೇಳಿ. ಎಲ್ಲವೂ ಕೂಡ ಕನ್ನಡಕ್ಕೋಸ್ಕರ, ಕನ್ನಡದ ಹೋರಾಟಕ್ಕೋಸ್ಕರ ಈಗಾಗಲೇ ನಾಮಫಲಕವನ್ನ ತೆಗೆದುಹಾಕಿದ್ದೀವಿ, ಬ್ಯಾನರ್ಗಳನ್ನ ತೆಗೆದುಹಾಕಿದ್ದೀವಿ, ಎಲ್ಲವನ್ನು ಕೂಡ ಹೇಳ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಇಷ್ಟು ಜನ ಕಾರ್ಯಕರ್ತರು ಸೇರಿರುವಂಥದ್ದು ಕಾರಣ ಕನ್ನಡ ಭಾಷೆಗಾಗಿ. ಕನ್ನಡವನ್ನು ಇವತ್ತು ಭಿಕ್ಷೆ ಬೇಡಿ ಕೇಳ್ತಾ ಇದ್ದೀವಿ ನಾವು. ಕನ್ನಡ ಪದ ಬಳಸಿ ಅಂತ ಬೆಂಗಳೂರಲ್ಲಿ ಎಲ್ಲೇ ಹೋದರೂ ತಮಿಳು, ಹಿಂದಿ ತುಂಬಿ ಹರಿದಾಡ್ತಾ ಇದೆ. ಈ ಎಲ್ಲ ವಿಚಾರವನ್ನು ಇಟ್ಕೊಂಡು, ನಾಮಫಲಕದ ವಿಚಾರವನ್ನು ಇಟ್ಕೊಂಡು ಗೌರ್ಮೆಂಟ್ ಅವಕಾಶ ಮಾಡಿಕೊಟ್ರು ಕೂಡ 65ರಿಂದ 80% ಕನ್ನಡ ಭಾಷೆಯನ್ನು ಬಳಸಬೇಕಂತ ಅವಕಾಶ ಮಾಡಿಕೊಟ್ರು ಕೂಡ ಬಳಸ್ತಾ ಇಲ್ಲ. ಕಾರಣ ಆಂಗ್ಲ ಭಾಷೆಯ ಓಲೈಕೆನ, ಅಥವಾ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ಕನ್ನಡ ಭಾಷೆಗೆ ಏನಾಗ್ತಾ ಇದೆ, 2000 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಭಾಷೆಯ ಉಳಿವಿಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ವತಿಯಿಂದ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಕಾದು ನೋಡಬೇಕಾಗುತ್ತೆ ಈ ಒಂದು